134ನೇ ಜಯಂತಿಯನ್ನ ಭಾರತ ದೇಶದ ತುಂಬಾ ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಸಡಗರದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ। एक पटेल सर्कल से एक बहुत बड़ा रैली बनाकर बाबा साहब अम्बेडकर का स्टैचू को हम लोग के बड़े वैन में रखकर बहुत ही खुशी से बहुत ही धूमधाम से हम लोग आज बाबा साहब अम्बेडकर मूर्ति को मालार्पण कर रहे हैं। हमारे को बहुत संतोष और खुशी होता है। ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬರೀ ಏನಪ್ಪಾ ಅಂದ್ರೆ ಒಂದು ರಾಜ್ಯದಲ್ಲ ದೇಶದಲ್ಲ ಇಡೀ ಪ್ರಪಂಚದಲ್ಲಿ ಏನಪ್ಪಾ ಅಂದ್ರೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ ಅಂತ ಮಹಾನ್ ವ್ಯಕ್ತಿಯನ್ನ ಇವತ್ತು ನಾವು ನೆನೆಸ್ಕೊಳ್ಳುವಂತ ದಿವಸ। This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al-Sharia Group of Institutions, and by Moria Restaurant. ನೂರ 34ನೇ ಜಯಂತಿಯನ್ನ ಭಾರತ ದೇಶದ ತುಂಬಾ ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಸಡಗರದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ। ಯಾಕಂದ್ರೆ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಒಂದು ಒಳ್ಳೆಯ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು। ಕಾರಣ ಎಲ್ಲ ಜನರು ಕೂಡ ಅವರ ಸಂವಿಧಾನದಲ್ಲಿ ಸಮಾನತೆ, ಸ್ತ್ರೀ ಸಮಾನತೆ, ಅಸ್ಪೃಶ್ಯತೆ, ಜಾತೀಯತೆ, ಮೂಢನಂಬಿಕೆ ಎಲ್ಲವನ್ನ ಹೋಗಲಾಡಿಸಿ ಎಲ್ಲರಿಗೂ ಕೂಡ ಸ್ವತಂತ್ರವಾಗಿ ಈ ದೇಶದಿಂದ ಪ್ರತಿಯೊಬ್ಬ ಪ್ರಜೆನೂ ಕೂಡ ರಾಷ್ಟ್ರಪತಿ ಆಗ್ತಕ್ಕಂಥದ್ದು, ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು, ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು, ಯಾವುದೇ ಉನ್ನತ ಹುದ್ದೆಯನ್ನು ಸ್ಪರ್ಧನೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥ ಏಕೈಕ ವ್ಯಕ್ತಿ, ಎಲ್ಲರಿಗೂ ಕೂಡ ಸಮಾನತೆ ಹಕ್ಕು ಕೊಟ್ಟಿರ್ತಕ್ಕಂಥ डॉक्टर बाबा साहब अंबेडकर जयंती शुभाशयಗಳನ್ನು सर्व नाडिನ ಜನತೆಗೆ ಕೋರುತ್ತೇನೆ। जय भीम, भीम भगवान की जय। आज 134 बाबा साहब अंबेडकर भारत रत्न का जयंती है। वो जयंती के महाउत्सव के दिन आज भारतीय जनता पार्टी के तरफ से हमारे जिला अध्यक्ष अशोक बगली जी, हमारे माजी अध्यक्ष शिवराज रद्देवाड़ी जी, हमारे शासक बसराज मत्तेमूड जी, हमारे और एक चिंचोली के शासक अविनाश जाधव जी, शासक बीजी पाटिल जी, शासक शशिल नमोशी जी, माजी शासक अपू गौड़ा जी, पूरे हमारे लीडर पूरे सब लोग आज मिलकर एक पटेल सर्कल से एक बहुत बड़ा रैली बनाकर बाबा साहब अम्बेडकर का स्टैचू को हम लोग के बड़े वैन में रखकर बहुत ही खुशी से बहुत ही धूमधाम से हम लोग आज जगत पे आके आज बाबा साहब अम्बेडकर मूर्ति को मालार्पण कर रहे हैं। हमारे को बहुत संतोष और खुशी होता है। 134ನೇ ಜಯಂತ್ಯೋತ್ಸವ ಇಡೀ ಇವತ್ತು ಕಲಬುರಗಿ ಜಿಲ್ಲೆಯಲ್ಲದೆ ಇಡೀ ಭಾರತ ದೇಶದಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ। ಅದರಂತೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಜಯಂತ್ಯೋತ್ಸವ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಮತ್ತು ಈ ಆಯೋಜಕರಾದಂಥ ಜಯಂತ್ಯೋತ್ಸವ ಅಧ್ಯಕ್ಷರು ಮತ್ತು ಕಲಬುರಗಿ ಜಯಂತಿಯ ಎಲ್ಲ ಜನಾಂಗದವರು ಇವತ್ತು ಶುಭ ಕೋರಿದ್ದಾರೆ। ಲೋಕೋಪಯೋಗಿ ಭವನ್ ಕಲಬುರಗಿ ವತಿಯಿಂದ
ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಲೋಕೋಪಯೋಗಿ ಭವನದ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಸಹಯೋಗದೊಂದಿಗೆ ಇಲ್ಲಿ ಅನ್ನ ಸಮರ್ಪಣೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಸುಮಾರು 5 ವರ್ಷದಿಂದ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಜಯಂತ್ಯೋತ್ಸವ ಬಹಳ ಅದ್ಭುತವಾಗಿ ನಾವು ನಿರ್ವಹಿಸುತ್ತಾ ಬಂದಿದ್ದೇವೆ. ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವವನ್ನು ನಾವೆಲ್ಲರೂ PWD ಭವನದ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರೂ ಒಗ್ಗಟ್ಟಾಗಿ ಸುಮಾರು 5 ವರ್ಷಗಳಿಂದ ನಿರಂತರವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ನಾವೆಲ್ಲ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ, ಮುಂದೂ ಕೂಡ ಮಾಡ್ತೇವೆ. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ನಾನು ಕಲಬುರಗಿಯ ಎಲ್ಲಾ ಜನತೆಗೆ ಹಾರ್ದಿಕವಾದ ಶುಭಾಶಯಗಳನ್ನು ಕೋರುತ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಬರೀ ಏನಪ್ಪಾ ಅಂದ್ರೆ ಒಂದು ರಾಜ್ಯದಲ್ಲ, ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಏನಪ್ಪಾ ಅಂದ್ರೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತದೆ. ಅಂತ ಮಹಾನ್ ವ್ಯಕ್ತಿಯನ್ನ ಇವತ್ತು ನಾವು ನೆನೆಸ್ಕೊಳ್ಳುವಂತ ದಿವಸ. ವಿಶ್ವದ ಅತಿ ಸಂತೋಷದ ದಿನ ಅಂತ ಹೇಳ್ಬೇಕಾಗ್ತದೆ. ಭಾರತ ದೇಶದ ಸಂವಿಧಾನ ಶಿಲ್ಪಿ ಮತ್ತು ವಿಶ್ವ ನಾಯಕ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಇಂದು ನಮ್ಮೆಲ್ಲ ದೀನದಲಿತರಿಗೂ ರಾಷ್ಟ್ರದ ಎಲ್ಲ ಶೋಷಿತ ವರ್ಗದವರಿಗೆ ದೇವರಂತ ಹೇಳ್ಬೇಕಂತ ಪರಮ ಪೂಜ್ಯ ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಈ ನಾಡಿನ ಈ ದೇಶದ ಎಲ್ಲ ಜನರಿಗೆ ಶುಭಾಶಯಗಳನ್ನು ಕೋರುತ್ತಾ 134ನೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನದಂದು ಇವತ್ತು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋದು. ಇವತ್ತು ಅವರು ಹಾಕಿಕೊಟ್ಟಂಥ ಸಂವಿಧಾನ ಪ್ರಕಾರ ನಾವೆಲ್ಲರೂ ನಡಿಬೇಕಾಗ್ತದೆ. ಎಲ್ಲರ ಪರವಾಗಿ ಹೋರಾಟ ಮಾಡಿ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಭಾಳ ಸೌಹಾರ್ದತೆಯಿಂದ ನಾವೆಲ್ಲ ಬಾಳ್ಬೇಕು ಅನ್ನೋದೊಂದು ಸಂದೇಶವನ್ನು ಕೊಟ್ಟಿದ್ದಂಥ आज हम सब मिलकर दलित सेना की युवा घटक की टीम जगत सर्कल पर फूड डिस्ट्रीब्यूशन और ठंडे पानी के बोतल का डिस्ट्रीब्यूशन रखे हैं. जैसे कि आप सबको मालूम है, आज डॉक्टर बाबा साहब अंबेडकर जी का जन्मदिन है. पूरे भारत देश में ही नहीं, पूरे वर्ल्ड में डॉक्टर बाबा साहब अंबेडकर जी का जन्मदिन मनाया जाता है. और हमारे मुस्लिम भाइयों को और तमाम कम्युनिटी के लोगों को डॉक्टर BR अंबेडकर जी के जन्मदिन की मुबारकबाद पेश करता हूँ. जय भीम, जय टीपू सुल्तान. ಭಾರತ ರತ್ನ, ವಿಶ್ವಜ್ಞಾನಿ, ಪ್ರಜ್ಞಾಸೂರ್ಯ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಸಮಸ್ತ ಭಾರತ ಜನತೆಗೆ, ಸಮಸ್ತ ನಾಡಿನ ಜನತೆಗೆ ಶುಭಾಶಯ ಕೋರುವುದರ ಮುಖಾಂತರ ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ಮತ್ತು ಕಲಬುರಗಿ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ನಾವು ಬೃಹತ್ತಾದ ಮೆರವಣಿಗೆ ಮುಖಾಂತರ, ಹಲಿಗೆ ವಾದ್ಯದ ಮುಖಾಂತರ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಒಂದು ಶುಭಾಶಯ ನಮನವನ್ನು ಸಲ್ಲಿಸಿದ್ದೇವೆ. ಎಲ್ಲರಿಗೆ ನಮಸ್ಕಾರ, ಜೈ ಭೀಮ್. ಇವತ್ತಿನ ದಿನ 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕಲಬುರಗಿ ಜನರಿಗೆ ಕೋರುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲ ಮಂತ್ರ ಹೇಳಿದ್ದು ಶಿಕ್ಷಣ, ಸಂಘಟನೆ, ಹೋರಾಟ ಇದು ಬಹಳ ಮುಖ್ಯವಾಗಿದ್ದು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನನಗೆ ಜೈ ಹೇಳೋದಕ್ಕಿಂತ ನಾ ಹಾಕಿದ ಮಾರ್ಗ ಮ್ಯಾಗ ನಡೆಯಿರಿ, ನಿಮ್ಮ ಮಕ್ಕಳಿಗೆ ನಡೆಸ್ರಿ. ಶ್ರೀಮತಿ ಭಾರತಿ ಎಂ ಧನ್ನಿ ಸಂಚಾರಿ ಪೊಲೀಸ್ ಠಾಣೆ PSI 1 ಅವರು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಮಾನ್ಯ ಕಮಿಷನರ್ ಸಾಹೇಬರು ಡಾಕ್ಟರ್ ಶರಣ್ ಪ್ರಕಾಶ್ ಸಾಹೇಬರು ಮತ್ತು ಇವರು ಶ್ರೀನಿವಾಸ್ ಸಟಲ್ ಸಾಹೇಬರು, ಅಡಿಷನಲ್ SP ಮೇಘನಾ ಸಾಹೇಬರು, DCP ಪ್ರವೀಣ್ ನಾಯಕ್ ಸರ್ ಮತ್ತು ಕನಿಕಾ ಮೇಡಮ್ ಅವರು ಇವತ್ತೇನು ಎಲ್ಲ ಜಿಲ್ಲಾ ರಾಜ್ಯಾಂತೆಲ್ಲ ಮಾನ್ಯ ಅಂಬೇಡ್ಕರ್ ಬಾಬಾ ಸಾಹೇಬ್ ಜಯಂತಿ ಉತ್ಸವ 134ನೇ ಜಯಂತಿ ಅಂಗವಾಗಿ ದೇಶಾಂತರ ಎಲ್ಲ ಜಯಂತಿ ಉತ್ಸವ ಮಾಡ್ತಾ ಇದ್ದ ಕಾರಣಕ್ಕಾಗಿ ನಾವು ಇವತ್ತು ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ಅಂಗವಾಗಿ ಎಲ್ಲ ಸಾರ್ವಜನಿಕರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶುಭ ಹಾರೈಸಿ ಆರೋಗ್ಯ ಭಾಗ್ಯ ಎಲ್ಲ ಕಾಪಾಡಿಕೊಂಡು ನಮ್ಮ ದೇಶ ಶಾಂತಿ ರೀತಿಯಿಂದ ಇರಲಿ ಅಂತ ಹೇಳಿ ಹಾರೈಸುತ್ತಾ ಜೈ ಭೀಮ್, ಜೈ ಕರ್ನಾಟಕ. ಎಲ್ಲರಿಗೆ ಜೈ ಭೀಮ್, ಜೈ ಸಂವಿಧಾನ್. ಇಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಇಂದು ಕಲಬುರಗಿ ನಗರದಲ್ಲಿ ಜಗತ್ತು ಪ್ರದೇಶದಲ್ಲಿ ಭಾರಿ ವಿಜೃಂಭಣೆಯಿಂದ ನಾವು ಎಲ್ಲ ಜಾತಿ ಜನಾಂಗದವರು ಕೂಡಿ
ಒಂದು ವಿಜೃಂಭಣೆಯ ಜಾತ್ರೆ ಮಾಡ್ತಾ ಇದ್ದೇವೆ. ಆದ ಕಾರಣ ಎಲ್ಲ ಒಂದು ಭಾರತ ದೇಶದ ಜನಗಳಿಗೆ ಶಾಂತಿ, ಸುವ್ಯವಸ್ಥೆ, ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ಸದಾ ಹೀಗೆ ಇರಲೆಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ. This video is sponsored by Mahalakshmi Jewelers, Manu Multispeciality Hospital, KBN University, Imran Silk House, Bharat Chicken, Al Sharia Group of Institutions, and by Moria Restaurant.